ಶಬರಿಮಲೆಯಲ್ಲಿ ಈ ಪರಿಪ್ರಮಾಣದ ಭಕ್ತ ಸಾಗರ ಬರೋದಕ್ಕೆ ಕಾರಣ ಏನು? ಈ ಕೆಲವರೆಲ್ಲ ಮಾತನಾಡಿದ್ರು, ರೀಸನ್ ಹೇಳಿದ್ರು ಅಲ್ಲಿದ್ದವರೇನೆ. ನೋಡಿ, ಶಬರಿಮಲೆಯಲ್ಲಿ ಇಷ್ಟೊಂದು ಸಮಸ್ಯೆಗೆ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ದೇವಸ್ಥಾನಕ್ಕೆ ನಿತ್ಯ ಒಟ್ಟು 90,000 ಭಕ್ತರಿಗೆ ಅವಕಾಶ ಇದೆ ಆನ್ಲೈನ್ ಬುಕ್ಕಿಂಗ್. ಅದರಲ್ಲಿ ಏನು ಮಾಡ್ತಾರೆ, 70,000 ಮೊದಲೇ ಪ್ರೀ ಬುಕ್ಕಿಂಗ್ ಥರ ಮಾಡ್ಕೋತಾರೆ, 20,000 ಸ್ಪಾಟ್ ಬುಕ್ಕಿಂಗ್ ಮಾಡ್ಕೋತಾರೆ ಅಲ್ಲಿ ಹೋದವ್ರಿಗೆ. ಭಕ್ತರ ಸಂಖ್ಯೆ ಹೆಚ್ಚಾದ ಕಾರಣ ಸ್ಪಾಟ್ ಬುಕ್ಕಿಂಗ್ ಹೆಚ್ಚಳ ಬಂದವ್ರಿಗೆಲ್ರಿಗೂ ಕೊಡ್ತಾ ಇದ್ದಾರೆ ಅಲ್ಲಿ. ಇದರಿಂದ ಸ್ಥಳದಲ್ಲಿ ದೇಗುಲಕ್ಕೆ ಬಂದವ್ರಿಗೆಲ್ಲ ದರ್ಶನಕ್ಕೆ ಅವಕಾಶ. ಹೀಗಾಗಿ ದೇಗುಲದಲ್ಲಿ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ಅದನ್ನು ಅವರು ಕಟ್ ಮಾಡಬೇಕು, ಅದು ಅವ್ರ ಕೈಯಲ್ಲೇ ಇದೆ. ನೀವು ವಿತೌಟ್ ಬುಕ್ಕಿಂಗ್ ಬಂದರೆ ನಿಮಗೆ ದರ್ಶನ ಇಲ್ಲ ಅಂತ ಅವ್ರು ಸ್ಟ್ರಿಕ್ಟಾಗಿ ಹೇಳಬೇಕು. ಒಂದು. ಎರಡನೇದು, ಕಾರ್ತಿಕ ಮಾಸ, ಆ ಸಂದರ್ಭದಲ್ಲೇ ದರ್ಶನ ಮಾಡಿದ್ರೆ ಪುಣ್ಯ ಜಾಸ್ತಿ ಅಂತ ಎಲ್ಲ ಹೋಗ್ಬಿಟ್ಟಿದ್ದಾರೆ ಈಗ. ಸೊ ಈ ಕಾರಣಗಳಿಂದಾಗಿ ಶಬರಿಮಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ. ಓಕೆ, ಇನ್ನು ಶಬರೀಶ್ ಅಂತ ಶಬರಿಮಲೆಯಿಂದನೇ ಬಂದಿರತಕ್ಕಂಥವ್ರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ದಾವಣಗೆರೆಯಿಂದ. ನಮಸ್ತೆ ಶಬರೀಶ್. ಸರ್ ನಮಸ್ತೆ ಸರ್. ನೀವು ದರ್ಶನ ಮುಗಿಸ್ಕೊಂಡು ಬಂದಾಯ್ತಾ? ಹಾಂ ಸರ್, ಜಸ್ಟ್ ಇಳಿದು ಈಗ ಟ್ರೈನ್ ಹತ್ತಿದ್ವಿ ಸರ್. ನಾವು ತುಂಬಾ ರಶ್ ಸರ್. ಹೇಗಿದೆ, ಹೆಂಗೆ ನಿಮ್ಮ ಅನುಭವ ಹೇಗಿತ್ತು? ಸರ್ ನಾವು ಇಷ್ಟು ವರ್ಷ 26 ವರ್ಷ ಆಯ್ತು ನಾವು ಹೋಗ್ತಾ. ಯಾವತ್ತೂ ಈ ತರ ಇರ್ಲಿಲ್ಲ ಸರ್. ಕಮಿಟಿನೇ ಸರಿ ಇಲ್ಲ ಸರ್. ಎಲ್ಲ ತುಂಬಾ ಇದನ್ ಮಾಡ್ಬಿಟ್ಟಿದ್ದಾರೆ. ಒಂದು ವಾಶ್ರೂಮ್ ವ್ಯವಸ್ಥೆ ಇಲ್ಲ, ನೀರ್ ಕುಡಿಯಕ್ಕಿಲ್ಲ, ತಿನ್ನಕ್ಕಿಲ್ಲ. ಮಕ್ಕಳು ಎಲ್ಲ ನುಗ್ಲು ಸರ್ ಎಲ್ಲ. ಶಬರೀಶ್, ನನ್ನ ಪ್ರಶ್ನೆ, ನೀವು 26 ವರ್ಷ ಹೋಗಿದ್ದೀನಿ ಅಂದ್ರಲ್ಲ, ಇಷ್ಟು ವರ್ಷ ಇದ್ದಿದ್ದು ಈ ವರ್ಷ ವ್ಯವಸ್ಥೆಗಳೆಲ್ಲ ಇಲ್ಲ ಅಂದ್ರೆ ಹೇಗೆ ಅಂತ? ಸರ್ ಇಲ್ಲ ಸರ್, ಎಲ್ಲ ದುಡ್ಡಿಗೆ ನಿಂತ್ಬಿಟ್ಟಿದ್ದಾರೆ ಸರ್ ಅಲ್ಲಿ. ಎಲ್ಲ ಪ್ರತಿಯೊಂದಕ್ಕೂ ದುಡ್ಡು. ಒಂದು ಫೆಸಿಲಿಟೀಸ್ ಏನು ಇದನ್ ಮಾಡಿಲ್ಲ ಸರ್. ಬರ್ತಾರಂತ ಎಲ್ಲ ಗೊತ್ತು. ಟಿಕೆಟ್ ಎಲ್ಲ ಸುಮ್ನೆ ಆನ್ಲೈನ್ ಅಲ್ಲಿ ಇದನ್ ಮಾಡಿದ್ದಾರೆ. ಸುಮ್ನೆ ಎಷ್ಟು ಟಿಕೆಟ್ ಬೇಕಾದ್ರೆ ಅಷ್ಟು ತೆಗೆಸ್ಕೋಬಹುದು. ತುಂಬಿಟ್ಬಿಟ್ಟಿದ್ದಾರೆ ಸರ್ ಜನ. ಸುಮ್ನೆ ಜಾತ್ರೆ ಬರ್ತಾನೆ ಇದಾರೆ. ಪೊಲೀಸರಂತೂ ಒಬ್ರು ರೆಫರೆನ್ಸ್ ಇಲ್ಲ. ವರ್ಸ್ಟ್. ಎಷ್ಟು ಅವರ್ ಬೇಕಾಯ್ತು ದರ್ಶನಕ್ಕೆ ನಿಮಗೆ ಪಂಪಾದಿಂದ? ಸರ್ ನಾವು ಬೆಳಗಿನ ಜಾವ ರಾತ್ರಿ 11 ಗಂಟೆಗೆ ಹೋಗಿದೀವಿ. ನಾವು ತಿರುಗಿ ಮಾರ್ನೆ ಮಧ್ಯಾಹ್ನ 2 ಗಂಟೆಗೆ ರೀಚ್ ಆಗಿದೆ ಸರ್. ಎಲ್ಲ ಕೂಡಕ್ಕೆ ಉಸಿರಾಟದ ತೊಂದರೆಯಿಂದ ಎಷ್ಟೋ ಜನ ಆಂಬುಲೆನ್ಸ್ ಅಲ್ಲಿ ಇದನ್ ಮಾಡಿದ್ರು, ರೆಸ್ಕ್ಯೂ ಮಾಡಿದ್ರು. ಕೆಲವೊಬ್ರು ಅಲ್ಲೇ ಸೈಡಿಗೆ ನೀವು ಕುತ್ಕೊಂಡು ಸುಧಾರಿಸ್ಕೊಂಡು, ಕೆಲವೊಬ್ರು ಕೆಳಗೆ ಇಳಿದ್ಬಿಟ್ರು ಸರ್. ಮಕ್ಳು ಕರ್ಕೊಂಡ್ ಬಂದಿದ್ರು. ಅದೇ ದರ್ಶನನೇ ಮಾಡ್ಕೊಳ್ದೆ ಬಂದ್ರಂತೆ ತುಂಬಾ ಜನ. ಆದ್ರೆ ದರ್ಶನಕ್ಕೆ ಅವಕಾಶನೇ ಇಲ್ಲ. ಹಂಗೆ ತಳ್ತಾರೆ ಸುಮ್ನೆ. ದರ್ಶನ ಮಾಡಕ್ ದೇವ್ರು ಅಲ್ಲಿದ್ದ ಹೋಗಿರ್ತೀವಿ, ಅಲ್ಲಿ ದೇವ್ರು ನೋಡಕ್ ಆಗ್ತಿಲ್ಲ. ಸೊ ಅದು ಪರಿಸ್ಥಿತಿ ಅಲ್ಲಿ. ಹಾಗಾದ್ರೆ ಇದಿದೆ ಸರ್. ದಯವಿಟ್ಟು ಎಲ್ಲ ಭಕ್ತರಿಗೆ ಹೇಳ್ತೀವಿ, ದಯಮಾಡಿ ಯಾರು ಹೋಗಕ್ ಹೋಗ್ಬೇಡಿ, ಬಹಳ ಎಲ್ಲ ತಿಳ್ಕೊಂಡು ಹೋಗಿ ಅಂತ ಹೇಳ್ತೀವಿ ಸರ್. ರೈಟ್, ಥ್ಯಾಂಕ್ ಯು ಶಬರೀಶ್, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಮುಂದಿನ ಕರೆ. ಸೊ ರೆಡ್ಡಿ ಅಂತ ಹೇಳಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ. ದರ್ಶನ ಮಾಡಿ ಬಂದ್ರಾ? ಸರ್ ಜಸ್ಟ್ ಈಗ 6 ಗಂಟೆಗೆ ಬಂದೆ. ಈಗ ರೀಚ್ ಆದ್ರಿ ಬೆಳಗಿನ ಜಾವದಲ್ಲಿ. ಬಟ್ ಗಣೇಶ್ ಅವರೇ, ನೀವು ಎಷ್ಟು ವರ್ಷಗಳಿಂದ ಹೋಗ್ತಾ ಇರೋದು? ಸರ್ ನಾನು ಸುಮಾರು ಒಂದು 15-20 ವರ್ಷದಿಂದ ಹೋಗ್ತಾ ಇದ್ದೀನಿ ಸರ್. ಈ 15-20 ವರ್ಷಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಯಾವಾಗಲೂ ಆಗಿರಲಿಲ್ವಾ? ಇಲ್ಲ ಸರ್, ಯಾವತ್ತೂ ಆಗಿಲ್ಲ. ಯಾಕೆ ಈ ಬಾರಿ ಇಷ್ಟೊಂದು ಆಗಿದೆ ಅಂತ ಅನಿಸ್ತಾ ಇದೆ? ಸರ್ ಅಲ್ಲಿ ಫಸ್ಟ್ ಆಫ್ ಆಲ್ ಏನಾಗಿದೆ, ಈ ವರ್ಚುವಲ್ ಕ್ಯೂ ಬುಕ್ ಮಾಡೋರು 70,000 ಏನೋ ಲಿಮಿಟ್ ಇದೆ. ಹೌದು. ಇವ್ರು ಏನ್ ಮಾಡ್ತಾ ಇದಾರೆ, ಬರೋರ್ಗೆಲ್ಲ ಅಲ್ಲಿ ಇಶ್ಯೂ ಮಾಡ್ತಾ ಇದಾರೆ. ಅದೇ ದೊಡ್ಡ ತಪ್ಪಲ್ಲಿ. ಹೊಸ ಭಕ್ತರಿಗೆಲ್ಲ ಇಶ್ಯೂ ಮಾಡ್ತಾ ಇದಾರೆ. ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಅಂತೂ ಝೀರೋ ಸರ್, ಝೀರೋ. ಅಲ್ಲಿ ಏನು ಇಲ್ಲ. ಬೇರೆ ಕಾನ್ಸ್ಟೇಬಲ್ಸ್ ಒಂದು 5-6 ಜನ ಅಲ್ಲಿ ಇರ್ತಾರೆ. ಅದು ಬಿಟ್ರೆ ಯಾರು ಇಲ್ಲ ಸರ್. ಬಟ್ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾಸ ಬರುತ್ತೆ, ಆಗ್ಲೂ ಕೂಡ ಇಷ್ಟೊಂದು ರಶ್ ಇರೋದಿಲ್ಲ. ಬಟ್ ಈ ಬಾರಿನೇ ಇಷ್ಟೊಂದು ರಶ್ ಯಾಕೆ ಅಂತ? ಸರ್ ಎಲ್ಲರೂ ಏನ್ ಮಾಡಿದ್ದಾರೆ, ಈಗ ರಶ್ ಕಮ್ಮಿ ಇರ್ತದೆ. ಇದು ಈ ಮಂಡಲ್ ಪೂಜದಲ್ಲಿ ಕಮ್ಮಿ ಇರ್ತದೆ ಅಂತ ಎಲ್ಲರೂ ಹೀಗೆ ಹೋಗಿದ್ದಾರೆ ಸರ್. ಆರಂಭದಲ್ಲಿ ಸ್ವಲ್ಪ ರಶ್ ಕಡಿಮೆ ಇರುತ್ತೆ, ಈಗಲೇ ಕಡಿಮೆ ಇದ್ದಾರೆ ಅಂತ. ಹೌದು, ಎಲ್ಲ ಮಕ್ಕಳು ಆಮೇಲೆ ವಯಸ್ಸಾಗಿರೋರು ಎಲ್ಲರೂ ತುಂಬಾ ಜಾಸ್ತಿ ಸರ್ ಈ ಸತಿ ಮಾತ್ರ, ಸಿಕ್ಕಾಪಟ್ಟೆ ಜಾಸ್ತಿ. ಅಲ್ಲಿ ಕನ್ಯಾಸ್ವಾಮಿಗಳನ್ನ ಹೇಗ್ ನಿಭಾಯಿಸಿದ್ರು ಅಂತ? ಸರ್ ನಾನು ಒಂದು ಲೈವ್ ನಿದರ್ಶನ ಅಂದ್ರೆ ನಮ್ಮ ಮುಂದೆ ಒಬ್ರಿಗೆ ಸ್ಟ್ಯಾಂಪೇಡ್ ಆಯ್ತು. ಅವ್ರು ನಾವು ಅಲ್ಲಿ ಹೆಂಗಿದೆ ಸರ್, ವಾಕಿ ಟಾಕಿ ಇಲ್ಲ ಪೊಲೀಸ್ ಅವ್ರ ಹತ್ರ ಒಂದು ಎಮರ್ಜೆನ್ಸಿ ಮೆಸೇಜ್ ರಿಸೀವ್ ಮಾಡಕ್ಕೆ. ನಾವು ಸ್ವಲ್ಪ ಪೊಲೀಸ್ ಅವ್ರ ಹತ್ರ ಗಲಾಟ ಮಾಡಿ ಆಮೇಲೆ ಎಲ್ಲರೂ ಜೋರಾಗಿ ಬಡ್ಕೊಂಡ್ಮೇಲೆ ಆ ಮಗುನ್ ಕರ್ಕೊಂಡು ಕೆಳಗಡೆ ಹೋದ್ರು. ಅಲ್ಲಿ ಸರ್ ಅಲ್ಲಿಂದ ಹೋಗೋದಕ್ಕೆ ಅಲ್ಲಿ ಬೇರೆ ಏನೋ ಆಪ್ಷನ್ ಇಲ್ಲ. ಅಲ್ಲೇನೇ ಮಾಡಿದ್ದಾರೆ, ಒಂದು 18 ಶೆಡ್ ತರ ಮಾಡಿದ್ದಾರೆ, ತಿರುಪ್ತಿ ತರ. ಈಗ 6 ಶೆಡ್ ಆದ್ಮೇಲೆ 6 ಶೆಡ್ ಇಂದ 18 ಶೆಡ್ ಗಂಟನೂ ಜನನೇ. ಬಟ್ ಜನ ಇಲ್ಲದೆ ಇರೋ ಟೈಮಲ್ಲಿ ಆಂಬ್ಯುಲೆನ್ಸ್ ಕೂಡ ವ್ಯವಸ್ಥೆ ಇದೆ, ಹೋಗ್ಬೋದು ಅಲ್ಲಿಗೆ. ಸರ್ ನನ್ ಗೊತ್ತಿರೋ ಪ್ರಕಾರ 2 ಲೈನ್ ಇದೆ ಸರ್. ಅದು ಹೋಗಕ್ಕೊಂದು ಇಳಿಯಕ್ಕೊಂದು. ಹೌದು.
ಒಂದು 4 ಆಂಬ್ಯುಲೆನ್ಸ್ ಯಾವಾಗ ಇರ್ತದೆ ಸರ್ ಅಲ್ಲಿ. ಹೌದು ಹೌದು. ಬಟ್ ಇದಕ್ಕೆಲ್ಲ 4 ಸಾಕೋಗೋದೇ ಇಲ್ಲ ಸರ್. ಅಲ್ಲ 4 ನಿಮ್ಗೆ ಆಂಬ್ಯುಲೆನ್ಸ್ ಹೋಗಕ್ ದಾರಿ ಸಿಕ್ಕರೆ ತಾನೇ ಹೋಗಕ್ಕೆ. ಹೌದೌದೌದು, ಅದು ಇನ್ನೊಂದ್ ಕಡೆ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಎಲ್ಲಿಂದ ಮೂವ್ ಆಗುತ್ತೆ? ಹೌದು ಸರ್, ಅದು ಕಷ್ಟ. ಅವ್ರನ್ನ ತಗೊಂಬಂದು ಈಗ ಮೊನ್ನೆ ರಾಷ್ಟ್ರಪತಿ ಅವರು ಹೋದ್ ರೂಟಲ್ಲಿ ಆ ರೂಟಲ್ಲಿ ಯೂಸ್ ಮಾಡ್ತಾರೆ ಸರ್. ಅದು ಆ ರೂಟಲ್ಲಿ ಬರ್ಬೋದು. ಬಟ್ ಅಲ್ಲಿ ಜನನ್ ಬಿಡಲ್ಲ ಅಲ್ಲ? ಅಲ್ಲಿ ಬರ್ಬೋದು ಸರ್, ಇಳಿಯುವಾಗ ಹಂಗೆ ಬರ್ಬೇಕು ನಾವು. ಅದೇ ಅಲ್ಲಿ ಬರ್ಬೇಕು, ಬಟ್ ಈ ಜನನು ಅಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಇಳಿಯಕ್ಕೂ ಆಗಲ್ಲ ಆಂಬ್ಯುಲೆನ್ಸ್ ಅಲ್ಲಿ. ನಾನೊಂದು ವಿಡಿಯೋ ಮಾಡಿ ಒಂದು ಕಳ್ಸಿದೀನಿ. ಬಟ್ ಏನಂದ್ರೆ ಅಲ್ಲಿ ಆಂಬ್ಯುಲೆನ್ಸ್ ಬರಕ್ಕೂ ಆಗೋದಿಲ್ಲ. ಸಿಕ್ಕಾಪಟ್ಟೆ ಅಂತ ಸಿಕ್ಕಾಪಟ್ಟೆ ಸರ್. ಎಷ್ಟು ಜನ ಹತ್ತಾರೋ ಅಷ್ಟು ಜನ ಇಳಿತಾರೆ ಸರ್. ಈ ವಯಸ್ಸಾದವ್ರಿಗೆಲ್ಲ ಹೆಂಗ್ ಮಾಡಿದ್ರು? ದರ್ಶನ ಆಗ್ಲಿಲ್ವಲ್ಲ, ತುಂಬಾ ಜನಕ್ಕೆ ವಾಪಸ್ ಬಂದ್ಬಿಟ್ರು. ಸುಮಾರು ಜನ ಸ್ವಲ್ಪ ತಿಳುವಳಿಕೆ ಇರೋರು ವಾಪಸ್ ಬಂದ್ಬಿಟ್ರು ಸರ್. ನಮ್ ಪ್ರಕಾರ ಒಂದು 1000 ಜನನೇ ನಮ್ಮ ಕ್ಯೂ ಅಲ್ಲಿ ಇದ್ದವ್ರು ಬಂದ್ಬಿಟ್ರು ವಾಪಸ್. ಬೇಡವೇ ಬೇಡ ಅಂತ. ಬಟ್ ಮಕ್ಕಳಿಗೆಲ್ಲ ತುಂಬಾ ಅವಸ್ಥೆ ಪಟ್ಟಿದ್ದಾರೆ ಸರ್. ಒಂದೇ ಒಂದು ಫಸ್ಟ್ ಏಡ್ ಇಲ್ಲ, ಒಂದ್ ನೀರಿಲ್ಲ, ಒಂದ್ ಏನೇ ವ್ಯವಸ್ಥೆ ಇಲ್ಲ ಸರ್. ಟಾಯ್ಲೆಟ್ಗೆಲ್ಲ ಒಂದ್ಸತಿ ಆ ಕೇಜ್ ಒಳಗಡೆ ಹೋದ್ರೆ ಆಚೆ ಬರಕ್ಕೂ ಆಗೋದಿಲ್ಲ ಸರ್.